ನಮಸ್ಕಾರ. ನಾನು ಮಂಜುನಾಥ್ ಹಜ್ಜಂಪುರ. ಇದು ನನ್ನ ವಿಡಿಯೋ ಅಂಕಣ. ನಾನು ಅಂಕಣಕಾರ, ಸಂಪಾದಕ, ಲೇಖಕ. ಇವತ್ತಿನ ಈ ಒಂದು ವಿಡಿಯೋ ಅಂಕಣದಲ್ಲಿ ಶಾತವಾಹನರ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಯಾರು ಈ ಶಾತವಾಹನರು? ಹಾಗೆ ನಮ್ಮ ಕದಂಬರ ಏನು ಮಯೂರ ಶರ್ಮ, ಮಯೂರ ವರ್ಮ ಇದ್ದ, ಅವನಿಗಿಂತ ಮುಂಚಿನ ಕೆಲವು ಶತಮಾನಗಳಲ್ಲಿ ಈ ಶಾತವಾಹನರಿದ್ದರು. ಹೆಚ್ಚು ಕಡಿಮೆ ದಕ್ಷಿಣ ಭಾರತದ ಬಹುಭಾಗ ಶಾತವಾಹನರು ಆಳಿದರು. ಹಾಗೆ ಇವರು ಮಗಧದ ಮೌರ್ಯರ ಸಾಮಂತರಾಗಿದ್ದರೂ ಕೂಡ ಯಾವಾಗ ಮಗಧ ಸಾಮ್ರಾಜ್ಯ ದುರ್ಬಲ ಆಯಿತೋ ಇವರು ಸ್ವತಂತ್ರ ಸಮ್ರಾಟರಾದರು. ಹಾಗೆ ಅಂತ ವಿಶೇಷ ಅಂತ ಹೇಳಿದ್ರೆ ಅದ್ಭುತವಾದ ಕಲೆ, ಸಾಹಿತ್ಯ ಎಲ್ಲದಕ್ಕೂ ಕೂಡ ಶಿಲ್ಪಕಲೆಗೂ ಸೇರಿದ ಹಾಗೆ ಒಂದು ರೀತಿ ಪ್ರೋತ್ಸಾಹ ಕೊಟ್ಟಿದ್ದು ಈ ಶಾತವಾಹನರು ಅಂತ. ಇವತ್ತಿನ ಆಂಧ್ರ ಏನಿದೆ ಅಲ್ಲಿ ಇವರ ಕೇಂದ್ರ ಇತ್ತು. ಹಾಗೇನಾದರೂ ಕೂಡ ನಾವು ನೆನಪು ಮಾಡ್ಕೋಬಹುದು. ಒಂದು ಸ್ವಾರಸ್ಯಕರವಾದ ವಿಷಯ ಕೂಡ ಇಲ್ಲಿ ಹೇಳ್ಬೋದು. ಸಾಮಾನ್ಯ ಯುಗ ಕಾಮನೇರ 79ರಲ್ಲಿ ನಮ್ಮ ಪಾಠಗಳಲ್ಲಿ ಕೂಡ ಎಲ್ಲ ಬಂದಿತ್ತು. ವೆಸೂವಿಯಸ್ ಅನ್ನೋ ಒಂದು ಅಗ್ನಿಪರ್ವತ ಸಿಡೀತು. ಹಾಗಾಗಿ ಪೊಂಪೆಯಿ ಅಥವಾ ಪೊಪೆಯಿ ಅನ್ನೋ ಒಂದು ಇಟಲಿ ದೇಶದ ಊರೇನಿತ್ತು ನಾಶ ಆಯಿತು. ಹಾಗೆ ಆ ಅಗ್ನಿಪರ್ವತ ಸಿಡಿದಿದ್ದರಿಂದ ಇದು ಕೂಡ ಪಾಠಗಳಲ್ಲಿ ನಮ್ಮ ಪಠ್ಯಪುಸ್ತಕಗಳಲ್ಲಿ ನಾವು ನೋಡ್ಬೋದು. ಅಲ್ಲಿ ಊರು ನಾಶ ಆಯಿತು. 1938ರಲ್ಲಿ ಉತ್ಖನನ ಆದಾಗ ಅಲ್ಲಿ ಅಂದರೆ ಆ ಪೊಂಪೆಯಿನಲ್ಲಿ ಏನೊಂದು ಗ್ರಾಮದಲ್ಲಿ ಆ ಉತ್ಖನನ ಆದಾಗ ಒಂದು ಲಕ್ಷ್ಮೀ ವಿಗ್ರಹ ಸಿಕ್ತು. ಇದು ಅದ್ಭುತ. ಎಲ್ರಿಗೂ ಆಶ್ಚರ್ಯ ಆಯಿತು. ಇದೇನಿದು ರೋಮ್ನಲ್ಲಿ, ಈ ಪೊಂಪೆಯಿನಲ್ಲಿ ಈ ವೆಸೂವಿಯಸ್ ಏನೊಂದು ಅಗ್ನಿಪರ್ವತ ಸಿಡಿದಿದ್ದರಿಂದ ಇದು ಹಾಳಾಗಿತ್ತು, ನಾಶ ಆಗಿತ್ತು, ಇಲ್ಲಿ ಇದು ಸಿಕ್ತಲ್ಲ ಹಾಗೆ ಅಂತ. ಆವಾಗ ಗೊತ್ತಾಯಿತು ಇದು ಶಾತವಾಹನರ ಕಾಲದ ಲಕ್ಷ್ಮೀ ವಿಗ್ರಹ ಹಾಗೆ ಅಂತ. ಇವತ್ತಿಗೂ ಕೂಡ ನಮ್ಮ ದಕ್ಷಿಣ ಭಾರತ ಆಗಲಿ, ಆಂಧ್ರ ಆಗಲಿ, ಎಲ್ಲಿ ಶಾತವಾಹನರು ತಮ್ಮ ಸಾಮ್ರಾಜ್ಯವನ್ನು ಇದು ಮಾಡಿದ್ರು, ಆಳ್ತಾ ಇದ್ದರು, ಅಲ್ಲಿಂದ ರೋಮ್ ಎಷ್ಟು ದೂರ ಅನ್ನೋಂಥದ್ದು ಗೊತ್ತಾಗುತ್ತೆ. ಆಗ ಈ ಥರದ ಅನೇಕ ಸಾಕ್ಷ್ಯಾಧಾರಗಳಿಂದ ಶಾತವಾಹನರು ಹೇಗಿದ್ದರು ಅನ್ನೋದನ್ನು ನಾವು ತಿಳ್ಕೋಬಹುದು. ಅದ್ಭುತವಾದ ವಿಶೇಷವಾದ ಒಂದಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ನೌಕಾ ಒಂದು ಸಾಹಸಕ್ಕೆ ಹೆಸರಾಗಿದ್ದು. ಇವತ್ತೆಲ್ಲ 20-30 ಸಾವಿರ ವರ್ಷಗಳಿಂದಲೂ ಕೂಡ ಶಾತವಾಹನರು ಕೂಡ ಅದ್ಭುತವಾದ ಒಂದು ನೌಕಾ ಸೇನೆಯನ್ನು ಕೂಡ ಇಟ್ಕೊಂಡಿದ್ದರು. ಹಾಗೆ ಅಂತ ಪ್ರಪಂಚ ನಡೆಯೋದೇ ಅರ್ಥವ್ಯವಸ್ಥೆಯಿಂದ. ಇಲ್ಲಿಂದ ಅವರು ಭಾರತದಿಂದ, ದಕ್ಷಿಣ ಭಾರತದಿಂದ ಅವರು ರೋಮ್ ಕೂಡ ಅನೇಕ ದೇಶಗಳಿಗೆ ಈ ರೀತಿ ವ್ಯಾಪಾರಗಳನ್ನು ಮಾಡ್ತಾಯಿದ್ರು. ಇಲ್ಲಿಂದ ಅನೇಕ ವಸ್ತುಗಳನ್ನು ಅವರು ಕಳಿಸ್ಕೊಡ್ತಾಯಿದ್ರು, ರಫ್ತು ಮಾಡ್ತಾಯಿದ್ರು. ಅಲ್ಲಿಗೆ ಭಾರತದಿಂದ ಇಲ್ಲಿಂದ ಆಭರಣಗಳು, ಬೆಲೆಬಾಳುವ ಹರಳುಗಳು, ಬಟ್ಟೆ, ರೇಷ್ಮೆ ಬಟ್ಟೆ, ಮಸಾಲೆ ಪದಾರ್ಥಗಳು ಮತ್ತು ದಂತದ ಅನೇಕ ವಸ್ತುಗಳು ಹೋಗ್ತಾಯಿತ್ತು. ಅದು ಕಲಾಕೃತಿಗಳು ಹೋಗ್ತಾಯಿದ್ವು ಹಾಗೆ ಅಂತ. ವಿಶೇಷವಾಗಿ ಈ ರೇಷ್ಮೆ ವಸ್ತ್ರಗಳು ಎಷ್ಟು ಆಕರ್ಷಣೆ ಅಂತ ಹೇಳಿದ್ರೆ, ರೋಮ್ನಲ್ಲಿ ಹೆಣ್ಣುಮಕ್ಕಳು ಈ ರೇಷ್ಮೆ ಸೀರೆಗಳಿಗೋಸ್ಕರವಾಗಿ ತುಂಬ ಆಸೆಪಟ್ಟು ಮುಗಿಬಿದ್ದು ತಗೊಳ್ತಾಯಿದ್ರು ಅಂತ. ಅಲ್ಲಿ ಈ ರೀತಿ ಆದರೆ ರೋಮ್ ಸಾಮ್ರಾಜ್ಯದಲ್ಲಿ ಏನು ಚಿನ್ನ ಇತ್ತು ಎಲ್ಲ ಖಾಲಿಯಾಗಿಬಿಡುತ್ತೆ, ಎಲ್ಲದೂ ಕೂಡ ಭಾರತಕ್ಕೆ ಹೋಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಮಾತಿತ್ತು ಹಾಗೆ ಅಂತ. ಅಂದರೆ ಇಲ್ಲಿನ ವಸ್ತುಗಳ ಒಂದು ಶ್ರೇಷ್ಠತೆ ಮತ್ತು ಬೇಡಿಕೆ ಹೇಗಿತ್ತು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೋದು. ರೋಮ್ನ ಖಜಾನೆ ಖಾಲಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅವರು ಆತಂಕ ಪಡ್ತಾಯಿದ್ರು ಹಾಗೆ ಅಂತ. ಇದು ಶಾತವಾಹನರ ಏನೊಂದು ಸಾಮ್ರಾಜ್ಯ ಇತ್ತು ಅದರ ವೈಶಿಷ್ಟ್ಯ. ಎಷ್ಟು ಚೆನ್ನಾಗಿತ್ತು. ಹೆಚ್ಚು ಕಡಿಮೆ ದಕ್ಷಿಣ ಭಾರತವನ್ನು ಅವರು ಯಾವ ರೀತಿ ಆಳ್ತಾ ಇದ್ದರು, ಎಷ್ಟು ಒಳ್ಳೆಯ ವ್ಯವಸ್ಥೆ ಇತ್ತು ಅನ್ನೋದನ್ನು ಕೂಡ ನಾವು ತಿಳಿದಾಗ ಸಂತೋಷ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಸಿಮುಕ ಅನ್ನೋನೊಬ್ಬ ಸಾಮಾನ್ಯ ಯುಗಪೂರ್ವ ಬಿಫೋರ್ ಕಾಮನ್ಯರ 235ರಲ್ಲಿ ಈ ಶಾತವಾಹನರ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ. ಸುಮಾರು 3-4 ಶತಮಾನಗಳ ಕಾಲ ಈ ಒಂದು ಸಾಮ್ರಾಜ್ಯ ವೈಭವದಿಂದ ಆಳ್ತಾ ಇತ್ತು. ಈ ಶಾತಕರ್ಣಿಗಳು ಹಾಗೆ ಅಂತ ಅದರಲ್ಲಿ
ಅನೇಕರಿದ್ದಾರೆ. ಗೌತಮಿ ಪುತ್ರ ಶಾತಕರ್ಣಿ ಅನ್ನೋಂಥವನು ಸ್ವಲ್ಪ ಹೆಸರು ಮಾಡ್ದ. ಅವನ ವಿಷಯ ಕೂಡ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಹಾಗೆ ಅಂತ. ಸುಮಾರು 2ನೇ ಶತಮಾನದಲ್ಲಿದ್ದ ದಕ್ಷಿಣ ಭಾರತದ ಬಹುಭಾಗ ಆಳದವನು ಈ ಶಾತವಾಹನರ ಗೌತಮಿ ಪುತ್ರ ಶಾತಕರ್ಣಿ ಹಾಗೆ ಅಂತ. ನೋಡಿ, ಕಲೆ ಸಾಹಿತ್ಯ ಅನ್ನೋವಂಥದ್ದು, ಈ ಶಿಲ್ಪಕಲೆ ಅನ್ನೋಂಥದ್ದು, ಕಲ್ಲಿನಲ್ಲಿ ಅರಳಿಸೋ ಕಲೆ ಆಗಲಿ ಮತ್ತು ಲೋಹಗಳಲ್ಲಿ ಮಾಡುವಂಥ ಒಂದು ಕಲಾಕೃತಿಗಳಾಗಲಿ ಎಲ್ಲದೂ ಕೂಡ ಯಾವ ರೀತಿ ಇತ್ತು ಅಂತ ಹೇಳಿದರೆ ಜಗತ್ತಿನಾದ್ಯಂತ ಬೇಡಿಕೆ ಇತ್ತು. ಶಾತವಾಹನರ ಕಾಲದಲ್ಲಿ ಕೂಡ ಇವೆಲ್ಲ ಬಹಳ ಅದ್ಭುತವಾಗಿತ್ತು. ಈ ನಾಣ್ಯಗಳ ವಿಷಯ ಕೂಡ ಹೇಳ್ಬೋದು. ಶಾತವಾಹನರ ನಾಣ್ಯಗಳಲ್ಲಿ ನೌಕೆಗಳ ಚಿತ್ರ ಇದೆ. ಅಂದರೆ ಯಾವ ರೀತಿ ನೌಕಾ ಸೈನ್ಯ ಇತ್ತು ಮತ್ತು ನೌಕಾ ಪಡೆ ಇತ್ತು, ಯಾವ ರೀತಿ ಸಾಹಸಗಳನ್ನು ಮಾಡ್ತಾಯಿದ್ರು. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಸಮುದ್ರ ಇರೋ ಕಾರಣಕ್ಕೋಸ್ಕರವಾಗಿ ನೌಕಾ ಸಾಹಸಗಳನ್ನು ಜನ ಮಾಡ್ತಾಯಿದ್ರು ಅನ್ನೋದಕ್ಕೆ ಇದೆಲ್ಲದೂ ಕೂಡ ಪುರಾವೆಗಳು ಅಂತ ನಾವು ಅಂದ್ಕೋಬಹುದು. ಅದೇ ರೀತಿ ಕೆಲವು ಶಾಸನಗಳನ್ನು ಬರೆಸಿದ್ರು. ಆ ಶಾಸನಗಳಿಂದ ಕೂಡ ಅನೇಕ ಸಂಗತಿಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇವರು ಶಾತವಾಹನರು ನಮ್ಮ ಕದಂಬರಿಗಿಂತ ಮಯೂರನಿಗಿಂತ ಮುಂಚೆ ಆಳ್ತಾ ಇದ್ದವರು ಹಾಗೆ ಅಂತ ಅನ್ನೋದ್ರನ್ನ ಗೊತ್ತಾಗುತ್ತೆ. ಸುಮಾರು 2000 ವರ್ಷಗಳಿಗಿಂತ ಹಿಂದಿನ ಒಂದು ಸಾಮ್ರಾಜ್ಯ ಇದು ಹಾಗೆ ಅಂತ. ಸಾಮ್ರಾಜ್ಯದಲ್ಲಿ ಏನು ವಿಶೇಷವಾಗಿತ್ತು ಅಂತ ಹೇಳಿದ್ರೆ, ಎಲ್ಲೋ ಧ್ವಂಸ ಮಾಡಿದ್ರು ಅವರು ಆ ಥರದ ಸಾಮ್ರಾಜ್ಯಗಳೆಲ್ಲ. ಶಾತವಾಹನ ಸಾಮ್ರಾಜ್ಯ ಕೂಡ ಭಾರತೀಯರ ರೀತಿಯೇ ಕಲೆ ಸಾಹಿತ್ಯ ಸಂಸ್ಕೃತಿಗಳಿಗೆ ಒಂದು ಪ್ರೋತ್ಸಾಹ ಇತ್ತು. ಅರ್ಥವ್ಯವಸ್ಥೆಗೆ ಮಹತ್ವ ಕೊಟ್ಟಿದ್ದರು. ಎಲ್ಲ ರೀತಿಯ ಮತ ಸಿದ್ಧಾಂತಗಳಿಗೆ ಗೌರವ ಕೊಟ್ಟಿದ್ದರು. ಮತ್ತು ಈ ರೀತಿ ಬಹಳ ದೂರದ ರೋಮ್ ರೀತಿಯ ಅನೇಕ ದೇಶಗಳಿಗೆ ಕೂಡ ಕಲಾಕೃತಿಗಳನ್ನು ಬಟ್ಟೆನ ರಫ್ತು ಮಾಡ್ತಾಯಿದ್ರು. ಈ ಎಲ್ಲ ಸಂಗತಿಗಳನ್ನು ಕೂಡ ನಾವು ಗಮನಿಸಬಹುದು. ಇದು ಇವತ್ತಿನ ಈ ವಿಡಿಯೋ ಅಂಕಣದಲ್ಲಿ ನಿಮ್ಮ ಹತ್ರ ಹಂಚಿಕೊಳ್ತಾ ಇರೋಂಥದ್ದು. ನಮಸ್ಕಾರ ಬಂಧುಗಳೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.